ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ ಸರ್ ಗುಡ್ ಈವ್ನಿಂಗ್. ನಮಸ್ತೆ ಸರ್. ನಮಸ್ತೆ. ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್. ನಿಮ್ಗೆಲ್ಲ ಸುಜೋಕ್ ಕ್ಲಾಸ್ಗೆ ಸ್ವಾಗತ. ಇದು ಸುಜೋಕ್ ಅಡ್ವಾನ್ಸ್ 6 ಕೀ ಕಲರ್ ಥೆರಪಿ. ಇದರಲ್ಲಿ ನಾವು 5 ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. 5 ಎಲಿಮೆಂಟ್ಸ್ ಅಲ್ಲಿ ಇವತ್ತು ನಾವು ಅರ್ತ್ ಎಲಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಭೂಮಿಯ ವಿಶೇಷ ಗುಣ ಏನು, ಎಲ್ಲವನ್ನ ಹಿಡಿದಿಟ್ಕೊಳ್ಳುವಂಥದ್ದು. ಸೃಷ್ಟಿಯು ಅಲ್ಲಿಂದನೆ ಮತ್ತು ವಿನಾಶನು ಅಲ್ಲಿಂದನೆ. ಸೃಷ್ಟಿಯ ರಹಸ್ಯ ಮತ್ತು ಸೃಷ್ಟಿಯ ಕೊನೆ ಎರಡು ಈ ಭೂ ಭಾಗದಲ್ಲಿ ಅಡಕವಾಗಿದೆ. ನೀವೇನನ್ನು ಕೊಟ್ಟರು ಸಹ ಹಿಡಿದಿಟ್ಕೊಳ್ಳುತ್ತೆ. ಒಂದ್ಸರಿ ಗ್ಲಾನ್ಸ್ ಮಾಡಿ, ನೀವೇನೇನೆಲ್ಲ ಕೊಡ್ತಾ ಇದ್ದೀರಾ ಪ್ರತಿದಿನ ಅನ್ನೋದು. ನೀವು ಕೊಡೋ ಪ್ರತಿಯೊಂದನ್ನು ವಾಪಸ್ ನಿಮಗೆ ಕೊಡ್ದಿರೋ ಹಾಗೆ ಹಿಡಿದಿಟ್ಕೊಳ್ಳುತ್ತೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದ ಅರ್ತ್. ಈ ನಮ್ಮ ದೇಹಕ್ಕೆ ಕೋರಿಲೇಟ್ ಮಾಡಿದಾಗ ನಮ್ಮ ದೇಹಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ? ನಮ್ಮ ದೇಹಕ್ಕೆ ಶಕ್ತಿ ಬರೋದು ಆಹಾರ, ಉಸಿರು, ಈ ಭೂತತ್ವದಿಂದ. ಅರ್ತ್ ಎಲಿಮೆಂಟ್ ನಮ್ಮ ದೇಹಕ್ಕೆ ಯಾಂಗ್ ಎನರ್ಜಿಯನ್ನ ಕೊಡುತ್ತೆ. ಅರ್ತ್ ಎಲಿಮೆಂಟ್ ಅಲ್ಲಿ 2 ಆರ್ಗನ್ ಇದ್ರೂ ಸಹ ವಿಶೇಷವಾಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಹೀಟ್ ಅನ್ನ ನಾವು ಸ್ಟಮಕ್ ಮುಖಾಂತರನೇ ತಗೊಳ್ತೀವಿ. ಈವನ್ ಸ್ಪ್ಲೀನ್ ಇನ್ ಮೆರಿಡಿಯನ್ ಆದ್ರೂ ಸಹ ದ ಫಂಕ್ಷನ್ ಈಸ್ ಯಾಂಗ್. ಹಾಗಾಗಿ ನಾವು ಸ್ಟಮಕ್ ಅನ್ನೋದಕ್ಕಿಂತ ಅರ್ತ್ ಎಲಿಮೆಂಟ್ ಈಸ್ ಮಾಸ್ಟರ್ ಎಲಿಮೆಂಟ್ ಅಂತಾನು ಕರಿತೀವಿ ನಾವು. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ 6 ಕೀಯಲ್ಲಿ ಸ್ಟಮಕ್ ಮೆರಿಡಿಯನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಬ್ಯೂಟಿಫುಲ್ ಮೆರಿಡಿಯನ್. ಆಹಾರ ಅಂದ್ರೆ ಇನ್ನು ಕನ್ವರ್ಟ್ ಆಗ್ಬೇಕು ಅಂದ್ರೆ ಯಾಂಗ್ ನಮ್ಗೆ ಅವಶ್ಯಕತೆ ಇದೆ. ಫಸ್ಟ್ ಈಸ್ ಸ್ಪ್ಲೀನ್, ಸೆಕೆಂಡ್ ಈಸ್ ಸ್ಟಮಕ್. ಪ್ರತಿಯೊಂದು ಆಹಾರನು ಸ್ಪ್ಲೀನ್ಗೆ ಟಚ್ ಆಗಿ ಆ ಸ್ಪ್ಲೀನ್ ಅದರ ಗುಣಗಳನ್ನ ವಿಶ್ಲೇಷಣೆ ಮಾಡಿ ಆ ನಂತರ ಸ್ಟಮಕ್ ಬಿಡುವಂಥದ್ದು. ದಟ್ ಈಸ್ ದ ಬ್ಯೂಟಿ ಆಫ್ ದ ಸ್ಪ್ಲೀನ್. ಸ್ಪ್ಲೀನ್ ಚಿಕ್ಕದೇ ಆದ್ರೂ ಸಹ ಅದ್ಭುತವಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು. ನಮ್ಮ ಆಹಾರ ಜೀರ್ಣ ಮಾಡಿ ಅದರಲ್ಲಿರ್ತಕ್ಕಂತಹ ಶಕ್ತಿಯನ್ನ ದೇಹಕ್ಕೆ ಕೊಡುವಂಥದ್ದು ನಮ್ಮ ಅರ್ತ್ ಎಲಿಮೆಂಟ್. ಅರ್ತ್ ಎಲಿಮೆಂಟ್ ಅಂದ್ರೆ ಹ್ಯುಮಿಡಿಟಿ. ಅದರ ಎಮೋಷನ್ಸ್ ಏನು? ಥಿಂಕಿಂಗ್. ಅರ್ತ್ ಎಲಿಮೆಂಟ್ ಅಂದ್ರೇನೆ ಥಿಂಕ್, ಓವರ್ ಥಿಂಕ್ ಆರ್ ಲೆಸ್ ಥಿಂಕ್. ಪಾಯಿಂಟ್ ನಂಬರ್ 1 ನೀವು ತಿಳ್ಕೊಬೇಕಾಗಿರೋಂಥದ್ದು, ಅರ್ತ್ ಅಂದ್ರೆ ಹೋಲ್ಡಿಂಗ್ ಅಂತ ತಿಳ್ಕೊಳ್ಳಿ. ನೀವ್ ಏನನ್ನೇ ಕೊಟ್ರು ಹೋಲ್ಡ್ ಮಾಡ್ಕೊಳ್ಳುತ್ತೆ, ಅದರ ಕ್ಯಾರೆಕ್ಟರ್. ಸೊ 2 ಎಲಿಮೆಂಟು ಹೋಲ್ಡ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಏನ್ ಮಾಡ್ಬೇಕು? ಅರ್ತ್ ಎಲಿಮೆಂಟ್ ಹೋಲ್ಡ್ ಮಾಡ್ಕೊಂಡ್ರು ಸಹ ನಮ್ಮ ಜೀವನ ಶೈಲಿಗೆ ಅಲ್ಲಿ ಅದು ಹೋಲ್ಡ್ ಆಗ್ಬಾರ್ದು. ಆ ರೀತಿಯಾಗಿ ನಮ್ಮನ್ನ ನಾವು ಗೈಡ್ ಮಾಡ್ಕೊಂಡು ಹೋಗುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅರ್ತ್ ಎಲಿಮೆಂಟ್ ಅಲ್ಲಿ 2 ಆರ್ಗನ್ ಇದೆ. ಇನ್ ಆರ್ಗನ್ ಸ್ಪ್ಲೀನ್, ಯಾಂಗ್ ಆರ್ಗನ್ ಸ್ಟಮಕ್. ಸ್ಪ್ಲೀನ್ ಇಸ್ ಎ ಇನ್ ಆರ್ಗನ್ ಬಟ್ ಇಟ್ ಈಸ್ ಯಾಂಗ್ ಆಲ್ಸೋ. ಯಾಕೆ ಅಂದ್ರೆ ಬಿಕಾಸ್ ಆಫ್ ದ ಫಂಕ್ಷನ್. ಅದ್ರ ಫಂಕ್ಷನ್ ಏನಿದೆಯಲ್ವಾ, ಈವನ್ ಹಾರ್ಟ್ಗಿಂತ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಸ್ಪ್ಲೀನ್ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಯಾಂಗ್ ಆರ್ಗನ್ ಅಂತಾನೂ ಸಹ ನಾವು ಕರಿತೀವಿ. ಪ್ಯೂರ್ಲಿ ಇಟ್ ಈಸ್ ಇನ್ ಬಟ್ ಫಂಕ್ಷನ್ ಯಾಂಗ್ ರೆಸೆಂಬ್ಲೆನ್ಸ್. ಸ್ಪ್ಲೀನ್ ಇನ್ ಆರ್ಗನ್ ಅಂತ ಕೇಳಿದೀವಿ, ನೀವು ಯಾಂಗ್ ಆರ್ಗನ್ ಅಂತ ಹೇಳ್ತೀರಾ. ಬಿಕಾಸ್ ಸ್ಪ್ಲೀನ್ ಅಲ್ಲಿ ಅದು ಹೋಲ್ಡ್ ಮಾಡ್ಕೊಳ್ಳುತ್ತೆ. ಸ್ಟಮಕ್ ಸ್ವಲ್ಪ ಹೊತ್ತು ಮಾತ್ರ ಹೋಲ್ಡ್ ಮಾಡ್ಕೊಳ್ಳುತ್ತೆ. ಬಟ್ ಸ್ಟಮಕ್ ಎನರ್ಜಿ ಏನಂದ್ರೆ ಪುಷ್ ಡೌನ್. ಅದ್ರ ಎನರ್ಜಿ ನಮ್ಮ ಬಾಡಿಲಿ ಡೌನ್ವರ್ಡ್ಸ್ ಫ್ಲೋ ಇರುತ್ತೆ. ವೆರಾಸ್ ಸ್ಪ್ಲೀನ್ ಡೌನ್ವರ್ಡ್ಸ್ ಅಪ್ವರ್ಡ್ ಅಲ್ಲ. ಈಚ್ ಅಂಡ್ ಎವರಿ ಮಾಲಿಕ್ಯೂಲ್, ಈಚ್ ಅಂಡ್ ಎವರಿ ನ್ಯಾನೋ ಪಾರ್ಟಿಕಲ್, ಒಂದೊಂದು ಅಣುನು ಸಹ ಈ ಸ್ಪ್ಲೀನ್ ರೀಚ್ ಆಗುವಂಥದ್ದು. ಸ್ಪ್ಲೀನ್ ಎಲ್ಲೆಲ್ಲಿ ಮೂವ್ ಆಗುತ್ತೆ ಅಲ್ಲಿ ಬ್ಲಡ್ ಸೆಲ್ಸ್ ಮೂವ್ ಆಗುತ್ತೆ. ಹಾರ್ಟ್ ಬರೀ ಪಂಪಿಂಗ್ ಮಾಡಿದ್ರೆ ಮೂವ್ ಆಗಲ್ಲ. ಸ್ಪ್ಲೀನ್ ತನ್ನ ಎನರ್ಜಿಯನ್ನ ಎಲ್ಲಿ ತನಕ ತಗೊಂಡೋಗುತ್ತೆ, ಆ ಸ್ಪ್ಲೀನ್ ಮುಂದೆ ಹೋಗ್ತಾ ಇರುತ್ತೆ, ಹಿಂದೆ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ದಟ್ ಈಸ್ ದ ಆಫ್ ದ ಸ್ಪ್ಲೀನ್. ಸೊ ಫಂಕ್ಷನ್ ಅಂತ ತಗೊಂಡಾಗ ನಾವು ಅದನ್ನ ಯಾಂಗ್ ಆರ್ಗನ್ ಅಂತಾನು ಕನ್ಸಿಡರ್ ಮಾಡ್ಕೊಳ್ತೀವಿ. ಸ್ಪ್ಲೀನ್ ಅಲ್ಲಿ ಯಾಂಗ್ ಕೊರತೆ ಆದ್ರೆ ಆಲ್ಮೋಸ್ಟ್ ನಿಮ್ಮ ಬಾಡಿಯಲ್ಲಿ ಯಾಂಗ್ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಬೇಗ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಸ್ಪ್ಲೀನ್ ನಲ್ಲಿ ಯಾಂಗ್ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈ ಆರ್ಗನ್ ಅನ್ನ ಯಾರು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರಾ ಅಷ್ಟು ಆರೋಗ್ಯವಂತರಾಗಿರ್ತಾರೆ. ಯಾರು ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿರ್ತೀರಾ ಅಂದ್ರೆ ನಿಮ್ಮ ಎನರ್ಜಿ ಕಡಿಮೆ ಇರುತ್ತೆ, ಅವರು ಆರೋಗ್ಯ ತುಂಬಾ ಕೆಟ್ಟಿರುತ್ತೆ. ಅವರ ದೃಷ್ಟಿಕೋನ ಮತ್ತು ಅವರ ದೇಹ 2 ಅನಾರೋಗ್ಯದ ಹಾದಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಅರ್ತ್ ಎಲಿಮೆಂಟ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಸ್ಟ್ರಾಂಗ್ ಅಂದ್ರೆ
ತುಂಬಾ ಹೈ ಎನರ್ಜಿನೂ ಅಲ್ಲ, ಲೋ ಎನರ್ಜಿನೂ ಅಲ್ಲ, ನಾರ್ಮಲ್ ಎನರ್ಜಿಯಾಗಿ ಇಟ್ಕೊಂಡಿರ್ಬೇಕು ಅದನ್ನ. ಬಿಕಾಸ್ ಇಡೀ ದೇಹಕ್ಕೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಪವರ್ಫುಲ್ ಆರ್ಗನ್ಸ್. ನೀವು ತಗೊಂಡಿರೋಂತ ಆಹಾರ ನಿಮ್ಮ ಹೊಟ್ಟೆ ಒಳಗೆ ಹೋಗಕ್ ಮುಂಚೆನೆ ಸ್ಪ್ಲೀನ್ ಅದನ್ನ ಅನಲೈಸ್ ಮಾಡಿ, ಅದನ್ನ ಚೆಕ್ ಮಾಡಿ, ಅದು ಏನು, ಅದು ಹೇಗಿದೆ, ಅದನ್ನ ಯಾವ ರೀತಿಯಾಗಿ ಡೈಜೆಸ್ಟ್ ಮಾಡಬೇಕು, ಪ್ಲಸ್ ಆ ಡೈಜೆಸ್ಟ್ ಆಗೋದಕ್ಕೆ ಯಾವ ಯಾವ ಕೆಮಿಕಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಲಿವರ್ ಇಂದ ಆಚೆ ಕಳಿಸ್ಬೇಕು ಅಂತ ಡೈರೆಕ್ಷನ್ ಕೊಡೋದೇ ಸ್ಪ್ಲೀನ್. ಇನ್ನು ಸ್ಟಮಕ್ ರೀಚ್ ಆಗಿರಲ್ಲ, ಆಲ್ರೆಡಿ ಅಲ್ಲಿ ಮ್ಯಾಪಿಂಗ್ ಆಗಿರುತ್ತೆ ಯಾವ ಕೆಮಿಕಲ್ ರಿಲೀಸ್ ಆಗ್ಬೇಕು ಅನ್ನೋದು. ಏನಕ್ಕೆ ಫಾಸ್ಟ್ ಆರ್ಗನ್ ಅಂತ ಹೇಳ್ತೀನಿ? ಉಪವಾಸ ಇರ್ತೀರಾ, ಹೊಟ್ಟೆ ಖಾಲಿ ಇರುತ್ತೆ, ಸುಸ್ತಾಗಿರ್ತೀರಾ, ನಿಮ್ಗೆ ಆಹಾರ ತಗೊಂಡ್ರೆ ಶಕ್ತಿ ಬರೋದು ಅಂತ ಹೇಳಿದೀನಿ. ನೀವು ಆಹಾರ ತಗೊಳ್ತೀರಾ, ಆಹಾರ ತಗೊಳಕ್ಕೆ ಆ ಸಮಯದಲ್ಲಿ ಆಹಾರ ತಗೊಳಕ್ಕೆ ಆಹಾರ ಇರೋದಿಲ್ಲ. ಒಂದೇ ಒಂದು ಗುಕ್ಕು ಗ್ಲೂಕೋಸ್ ವಾಟರ್, ಶುಗರ್ ವಾಟರ್ ಅಥವಾ ಸ್ವೀಟ್ ವಾಟರ್ ನೀವು ಕುಡ್ದಿದ ತಕ್ಷಣನೇ ನಿಮಗೆ ಎನರ್ಜಿ ಹಿಂಗ್ ರೈಸ್ ಆಗುತ್ತೆ. ಎಲ್ಲಿಂದ ಬಂತು? ನೀವು ತಗೊಂಡೋಗಿದ್ದು ಸ್ವೀಟು ಪ್ಲಸ್ ಲಿಕ್ವಿಡ್. ಎನರ್ಜಿ ಹೆಂಗ್ ರೈಸ್ ಆಗುತ್ತೆ? ಚಿಟಿಗೆ ಹೊಡೆದಂಗೆ ರೈಸ್ ಆಗುತ್ತೆ ಅದು. ನೀವು ಆಹಾರ ತಗೊಂಡ್ರೆ ಅದು ಹೊಟ್ಟೆಗೆ ಹೋಗಿ ಜೀರ್ಣ ಆಗಿ ಅದು ಅಬ್ಸರ್ವ್ ಆಗಿ ಆಮೇಲೆ ನಿಮ್ಗೆ ಎನರ್ಜಿ ಕೊಡಬೇಕು. ಇನ್ಫ್ಯಾಕ್ಟ್ ನೀವು ತಗೊಳ್ಳೋ ಗ್ಲೂಕೋಸ್ ವಾಟರ್ ಅದು ಹೊಟ್ಟೆಗೆ ಇಳಿಯೋಕ್ ಮುಂಚೆನೆ ನಿಮ್ಗೆ ಎನರ್ಜಿ ಟ್ರಿಗರ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಈಸ್ ಸ್ಪ್ಲೀನ್. ಸೊ ಸ್ಪ್ಲೀನ್ ಅನ್ನ ಏನ್ ಹೇಳ್ತೀವಿ ಅಂದ್ರೆ, ಇಡೀ ದೇಹದಲ್ಲಿ ಯಾವ ಆರ್ಗನ್ ಸಹ ಮಾಡದೇ ಇರತಕ್ಕಂತಹ ಅದ್ಭುತವಾದಂತಹ ಕಾರ್ಯಕ್ಷಮತೆ, ಆ ದಕ್ಷತೆ ಸ್ಪ್ಲೀನಿಗಿದೆ. ಒಂದು ಆಹಾರ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಗೆ ಟ್ರಾನ್ಸ್ಫರ್ ಆಗುವಂಥದ್ದು, ಅಂದ್ರೆ ವಾಪಸ್ ಬರಲ್ಲ. ನಾವು ಅಕ್ಕಿನ ಅನ್ನ ಮಾಡ್ತೀವಿ, ಅನ್ನ ಆದ್ಮೇಲೆ ಮತ್ತೆ ಅದನ್ನ ನಾವು ಅಕ್ಕಿ ಮಾಡಕ್ಕಾಗಲ್ಲ. ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್. ಈ ರೀತಿಯಾಗಿ ಶಕ್ತಿನ, ಅದರಲ್ಲಿರ್ತಕ್ಕಂತಹ ಶಕ್ತಿಯನ್ನ ಅದು ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ. ದ ಮೋಸ್ಟ್ ಬ್ಯೂಟಿಫುಲ್ ಆರ್ಗನ್, ಒನ್ ಈಸ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಅನದರ್ ಈಸ್ ಟ್ರಾನ್ಸ್ಪೋರ್ಟೇಷನ್. ನೀವು ಸುಸ್ತಾಗಿದ್ದಾಗ ಒಂದು ಗುಟ್ಟಕ್ಕೂ ನಿಮ್ಮ ಗ್ಲೂಕೋಸ್ ವಾಟರ್ ಏನಿದೆಯಲ್ವಾ, ಅದು ನೀವು ಒಂದೇ ಒಂದು ಗುಟ್ಟಕ್ಕೂ ಕುಡಿದಾಗ ಅದು ಅಬ್ಸರ್ವ್ ಆಗೋಕ್ ಮುಂಚೆನೆ ಚಿಟಿಕೆ ಸಮಯದಲ್ಲಿ ಇಡೀ ನಿಮ್ಮ ದೇಹಕ್ಕೆ ಈ ಎನರ್ಜಿ ಬರುತ್ತೆ. ಹೇಗ್ ಬರುತ್ತೆ? ಅದು ಸ್ಪ್ಲೀನಿಗೆ ಟಚ್ ಆಗಿದ ತಕ್ಷಣ ಇಡೀ ದೇಹಕ್ಕೆ ಅದು ಅಷ್ಟೇ ಸ್ಪೀಡ್ ಆಗಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಸ್ಪ್ಲೀನ್ ಆರ್ಗನ್. ಈಗ ಯೋಚನೆ ಮಾಡಿ, ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಹಾರ್ಟ್ ಸಹ ನಿಮ್ಮ ಸಮಯಕ್ಕೆ ಅದ್ ಬರೋದಿಲ್ಲ. ನಿಮ್ಮ ಸಮಯಕ್ಕೆ ನಿಮಗೆ ಕಾಪಾಡೋರು ಇಮ್ಮಿಡಿಯೇಟ್ ಯಾರು ಅಂದ್ರೆ ನಿಮ್ಮ ಸ್ಪ್ಲೀನ್. ಹಾಗಾಗಿ ಮಾಡರ್ನ್ ಸೈನ್ಸ್ ಏನೇ ಹೇಳಿ ಅದನ್ನ ನೀವು ಸೈಡ್ಗಿಡಿ. ಅದ್ರಲ್ಲಿ ಇರ್ತಕ್ಕಂತಹ ಕಾರ್ಯಕ್ಷಮತೆ ಮತ್ತು ದಕ್ಷವಾಗಿರ್ತಕ್ಕಂತಹ ಕಾರ್ಯ ಏನಿದೆ ಅದು ಬೇರೆ ಯಾವ ಆರ್ಗನ್ ಸಹ ಮಾಡಕ್ಕಾಗಲ್ಲ. ಮಾಡರ್ನ್ ಸೈನ್ಸ್ ಸಮಟೈಮ್ಸ್ ಆರ್ಗನ್ ನ ರಿಮೂವ್ ಮಾಡ್ಬಿಡ್ತಾರೆ. ಬ್ಯೂಟಿ ಆಫ್ ದ ಸಿಸ್ಟಮ್ ಏನ್ ನಮ್ಮ TCM ಅಲ್ಲಿ ಅಂದ್ರೆ, ಈವನ್ ಆರ್ಗನ್ ರಿಮೂವ್ ಮಾಡಿದ್ರೂ ಸಹ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇರುತ್ತೆ. ಹೇಗೆ ನಡೆಯುತ್ತೆ? ಆರ್ಗನ್ ಇರೋದು ಇಷ್ಟು, ಕರೆಕ್ಟ್ ಅಲ್ವಾ? ಮೆರಿಡಿಯನ್ ಇರೋದೆಷ್ಟು? ನಮ್ಮ ದೇಶ ಚಿಕ್ಕದು. ನಮ್ಮ ದೇಶ ಯಾವ ಮೆರಿಡಿಯನ್ ಅಲ್ಲಿ ಇದೆ? ಎಷ್ಟು ದೊಡ್ಡದಾಗಿದೆ? ಇಡೀ ಭೂಮಂಡಲನ ಒಂದ್ಸರಿ ಸುತ್ಕೊಂಡ್ ಬಂದಿದೆ ಆ ಮೆರಿಡಿಯನ್. ಅಷ್ಟು ದೊಡ್ಡದು ನಮ್ಮ ದೇಶ ಇರತಕ್ಕಂತಹ ಮೆರಿಡಿಯನ್. ಬಟ್ ನಮ್ಮ ದೇಶ ಏನು ಇಷ್ಟೇ ಕಾಣಿಸೋದು. ಆರ್ಗನ್ ಇಷ್ಟೇನೆ, ಇಡೀ ದೇಹನ ಆ ಮೆರಿಡಿಯನ್ ಸುತ್ತಾಕೊಂಡ್ ಬಂದಿರುತ್ತೆ. ಹಾಗಾಗಿ ಈವನ್ ಆರ್ಗನ್ ಇಲ್ಲ ಅಂದ್ರೂ ಸಹ ನಾವು ಟ್ರೀಟ್ ಮಾಡೋದು ಆರ್ಗನ್ ವೈಸ್ ಅಲ್ಲ, ನಾವು ಟ್ರೀಟ್ ಮಾಡೋದು ಮೆರಿಡಿಯನ್ ವೈಸ್ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. 6 ಕೀ ಎಲಿಮೆಂಟ್ಸ್ ಅಂದ್ರೆ 6 ಮೆರಿಡಿಯನ್, 6 ಎಲಿಮೆಂಟ್ಗಳು, 12 ಮೆರಿಡಿಯನ್. ಸೊ ಹಾಗಾಗಿ ನೀವ್ ಯಾವಾಗ್ಲೂ ಮೆರಿಡಿಯನ್ ಬಗ್ಗೆನೇ ಯೋಚನೆ ಮಾಡ್ಬೇಕೆ ಹೊರತನು ಆರ್ಗನ್ ವೈಸ್ ಅಲ್ಲ. ಆರ್ಗನ್ ಏನಕ್ಕೆ ಬೇಕು ನಮ್ಗೆ ಅಂದ್ರೆ, ಸಿಂಪ್ಟಮ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋಕೆ. ಈ ಆರ್ಗನ್ ನಿಂದ ಯಾವ ಸಿಂಪ್ಟಮ್ಸ್ ಬಂದ್ರೆ ಯಾವ ಮೆರಿಡಿಯನ್ ಡಿಸ್ಟರ್ಬ್ ಆಗಿರುತ್ತೆ ಅನ್ನೋದು ನೀವು ತಿಳ್ಕೋಬೇಕು. ಹಾಗಾಗಿ ಆರ್ಗನ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಆರ್ಗನ್ ಇರೋಂತ ಪೇಷಂಟ್ಗೂ ಇಲ್ಲದೆ ಇರೋಂತ ಪೇಷಂಟ್ಗೂ ಇಬ್ರಿಗೂ ಕಾಯಿಲೆ ವಾಸಿ ಆಗುತ್ತೆ. ಸ್ವಲ್ಪ ಟೈಮ್ ಗ್ಯಾಪ್ ವ್ಯತ್ಯಾಸ ಆಗ್ಬೋದು, ಅದು ಬಿಟ್ರೆ ಇಬ್ಬರಲ್ಲೂ ಸಹ ಕಾಯಿಲೆ ವಾಸಿ ಆಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಸ್ಪ್ಲೀನ್ ಇದು. ಸ್ಪ್ಲೀನ್ ಜಾಸ್ತಿ ಆದ್ರೆ ಏನಾಗುತ್ತೆ? ಸ್ಪ್ಲೀನ್ ಅಲ್ಲಿ ಡ್ಯಾಂಪ್ನೆಸ್ ಜಾಸ್ತಿ ಆದ್ರೆ ಏನಾಗುತ್ತೆ? ನಾವು ವಿಂಡ್ ಎಲಿಮೆಂಟ್ ಅಲ್ಲಿ ವುಡ್ ಎಲಿಮೆಂಟ್, ಅದ್ರ ಕ್ಯಾರೆಕ್ಟರ್ ವಿಂಡ್, ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ? ಒಂದು ವಿಂಡ್ ರೈಸ್ ಆಗುತ್ತೆ ಅಥವಾ ವಿಂಡ್ ಕಡಿಮೆ ಆಗುತ್ತೆ. ಹೀಟ್ ಎಲಿಮೆಂಟ್ ಅಲ್ಲಿ ಒಂದು ಹೀಟ್ ಜಾಸ್ತಿ ಆಗುತ್ತೆ, ಹೀಟ್ ಕಡಿಮೆ ಆಗುತ್ತೆ. ಅಲ್ಲಿ ಹೀಟ್ ಅಂಡ್ ಕೋಲ್ಡ್ ತಗೊಳ್ತೀವಿ. ಇಲ್ಲಿ ನಾವು ಹ್ಯೂಮಿಡಿಟಿಯಲ್ಲಿ
ಡ್ಯಾಂಪ್ನೆಸ್ ನ ತಗೊಳ್ತೀವಿ. ಒಂದು ಡ್ಯಾಂಪ್ನೆಸ್ ಜಾಸ್ತಿ ಆಗೋದು ಅಥವಾ ಡ್ಯಾಂಪ್ನೆಸ್ ಕಡಿಮೆ ಆಗೋದು. ಯೂಶಲಿ 100ರಲ್ಲಿ 90 ಪೇಷಂಟು ಡ್ಯಾಂಪ್ನೆಸ್ ಜಾಸ್ತಿ ಇರುತ್ತೆ. ವಿಶೇಷವಾಗಿ ನಾವಿರ್ತಕ್ಕಂಥ ಒರಿಜಿನ್ ಏನಿದೆ ಇಲ್ಲೆಲ್ಲನೂ 100ಕ್ಕೆ 98 ಪೇಷಂಟು ಸಹ ಸ್ಪ್ಲೀನ್ ಡ್ಯಾಂಪ್ನೆಸ್. ನಮ್ಮ ಹೀಲರ್ಸ್ಗೆ ಇರೋ ಸೀಕ್ರೆಟ್ ಅದೊಂದೇನೆ, ಯಾವ ಆರ್ಗನ್ನು ಯಾವ ಒರಿಜಿನ್ ಅಲ್ಲಿ ಹೆಂಗಿರುತ್ತೆ. ಇಲ್ಲಿ ಸ್ಪ್ಲೀನ್ ಹೀಟ್ ಆಗಿರುವಂತಹ ಪೇಷಂಟ್ ಅನ್ನ ನಾನು ಇಲ್ಲಿ ತನಕ ನೋಡ್ಲೇ ಇಲ್ಲ, ತುಂಬಾ ರೇರ್. ನಮ್ಮ ಹತ್ರ ಬಂದಿರೋ ಕೇಸಲ್ಲಿ 1-2 ಸ್ಪ್ಲೀನ್ ಅಂದ್ರೆ ಡ್ಯಾಂಪ್ನೆಸ್ ಕಡಿಮೆ ಆಗಿದೆ, ಹೀಟ್ ಜಾಸ್ತಿ ಆಗಿದೆ. ಯಾಂಗ್ ರೈಸ್ ಆಗಿರೋ ಪೇಷಂಟ್ ಅನ್ನ ಕೇವಲ 1 ಅಥವಾ 2 ನೋಡಿರ್ತೀವಿ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಆಫ್ ಸ್ಪ್ಲೀನ್ ಡ್ಯಾಂಪ್ನೆಸ್ ಜಾಸ್ತಿನೇ ಆಗುತ್ತೆ, ಇದು ನಿಮ್ಮ ಗಮನದಲ್ಲಿ. ಸೊ ಸ್ಪ್ಲೀನ್ ನ ಕಾರ್ಯ ನೋಡಿದೀವಿ, ಸ್ಪ್ಲೀನ್ ಏನೇನ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ನಿಮ್ಮ ಪೇಷಂಟ್ ಸ್ಪ್ಲೀನ್ ಹೇಗಿದೆ ಅಂತ ಅಂದಿದ ತಕ್ಷಣ ಸೊ ಇದರಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಎಷ್ಟಿದೆ, ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ ಮತ್ತು ಟ್ರಾನ್ಸ್ಫಾರ್ಮೇಶನ್ ಹೇಗಿದೆ, ಈ 2 ಎನರ್ಜಿಗಳನ್ನ ನೀವು ಹಾಗೆ ತುಲನೆ ಮಾಡ್ತಕ್ಕಂಥದ್ದು. ಒಂದು ಡೆಫಿನೆಟ್ ಆಗಿ ನಿಮ್ಮ ಟಂಗ್ ಅಲ್ಲಿ ನೋಡ್ಬೋದು, ಶೈನಿಂಗ್ ಇತ್ತು ಕೋಟಿಂಗ್ ಅಲ್ಲಿ ಅಂದ್ರೆ ಖಂಡಿತ ಇದು ಡ್ಯಾಂಪ್ನೆಸ್, ಅಥವಾ ಶೈನಿಂಗ್ ಇಲ್ಲ ಥಿಕ್ ಕೋಟಿಂಗ್ ಇತ್ತು ಡ್ರೈ ಆಗಿತ್ತು ಅಂದ್ರೆ ಸೊ ಡ್ಯಾಂಪ್ನೆಸ್ ವಿತ್ ಎಕ್ಸಿಸ್ ಡ್ರೈನೆಸ್. ಕೋಟಿಂಗು ಇದೆ ರೆಡ್ ಆಗು ಇದೆ ಅಂದ್ರೆ ಸೊ ಇದನ್ನ ನಾವು ಡ್ಯಾಂಪ್ ಹೀಟ್ ಅಂತ ಕರಿತೀವಿ. ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಟಂಗ್ ಡಯಾಗ್ನೋಸಿಸ್ ಅಲ್ಲಿ ಪಲ್ಸ್ ಡಯಾಗ್ನೋಸ್ ಸಹ ಕಲ್ತ್ಕೊಳ್ಳಿ. ಟಂಗ್ ಅಂಡ್ ಪಲ್ಸ್ ಎರಡೂ ಡಯಾಗ್ನೈಸ್ ಮಾಡ್ಕೊಂಡು 2 ಡಯಾಗ್ರಾಮ್ ನ ನಿಮ್ಮ ಮುಂದೆ ಇಟ್ಕೊಂಡು ಆಮೇಲೆ ಫೈನಲೈಸ್ ಮಾಡಿ. ಫಸ್ಟ್ ನಿಮ್ಮ ಟೇಬಲ್ ಮುಂದೆ ಪೇಷಂಟ್ ಬಂದಿದ ತಕ್ಷಣ ಸಿಂಪ್ಟಮ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ಸಿಂಪ್ಟಮ್ಸ್ ನೀವು ಆರ್ಗನ್ ನ ಸ್ಪೆಸಿಫಿಕ್ ಆಗಿ ಡಯಾಗ್ನೈಸ್ ಮಾಡುವಂಥದ್ದು. ಸೊ ಅರ್ತ್ ಎಲಿಮೆಂಟ್ ನ ಇನ್ನೊಂದು ಆರ್ಗನ್ ಯಾವುದು ಅಂದ್ರೆ ಸ್ಟಮಕ್ ಆರ್ಗನ್. ಸ್ಟಮಕ್ ಆರ್ಗನ್ ನಾನು ಆಗ್ಲೇ ಹೇಳಿದೆ, ಇದು ಯಾಂಗ್ ಆರ್ಗನ್ ಅಂತ ಕರಿತೀವಿ. ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥದ್ದೇ ಈ ಸ್ಟಮಕ್. ಅನ್ಫಾರ್ಚುನೇಟ್ಲಿ ಸ್ಟಮಕ್ ಅಲ್ಲಿ ಏನಿದೆ, ಇನ್ನಿದೆ. ನಾವು ಕೊಡೋ ಆಹಾರ ಇನ್ನಲ್ವಾ, ನಾವೇನ್ ಆಹಾರ ತಗೊಳ್ತೀವಿ, ನಾವೇನ್ ಹೊಟ್ಟೆಗೆಲ್ಲ ಹಾಕ್ತಿವಲ್ಲ ಅದೆಲ್ಲ ಇನ್ನೇನೆ. ಅದು ಸ್ಟಮಕ್ ಯಾಂಗ್ ಆರ್ಗನ್, ಅದ್ರಲ್ಲಿ ಇನ್ನಿದೆ, ಇನ್ನೇ ಜಾಸ್ತಿ ಇರೋದು. ಸೊ ಇನ್ನಾದ್ರೂ ಇದ್ರ ಕ್ಯಾರೆಕ್ಟರ್ ಏನ್ ಹೇಳುತ್ತೆ ಅಂದ್ರೆ ಸ್ಟಮಕ್ ಎನರ್ಜಿ ಯಾವಾಗ್ಲೂ ಡೌನ್ವರ್ಡ್ ಇರುತ್ತೆ, ಸ್ಪ್ಲೀನ್ ಎನರ್ಜಿ ಯಾವಾಗ್ಲೂ ಥ್ರೋಟ್ ಬಾಡಿ ಸ್ಪ್ರೆಡ್ ಮಾಡುತ್ತೆ. ಅದು ನಾನು ಆಗ್ಲೇ ಹೇಳಿದೆ, ಟ್ರಾನ್ಸ್ಪೋರ್ಟೇಷನ್. ಎಲ್ಲಿ ಸ್ಪ್ಲೀನ್ ಮೂವ್ ಆಗುತ್ತೆ ಅದ್ರ ಹಿಂದ್ಗಡೆ ಬ್ಲಡ್ ಸೆಲ್ಸ್ ಮೂವ್ ಆಗುತ್ತೆ, ನಿಮ್ಮ ಬೇರೆ ಶಕ್ತಿಗಳು ಮೂವ್ ಆಗುತ್ತೆ. ಅಲ್ಲಿ ತನಕನೂ ಯಾವ ಬ್ಲಡ್ ಸೆಲ್ಸ್ ಸಹ ಮೂವ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ನೀವು 100ಕ್ಕೆ 100 ಸ್ಪ್ಲೀ ಎನರ್ಜಿ ವ್ಯತ್ಯಾಸ ಇದೆ ಅಂತ ಡಿಸೈಡ್ ಮಾಡ್ಕೊಂಬಿಡಿ. ನೀವು ಅವ್ರಿಗೆ ಎಲ್ಲಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಲಿ, ಎಲ್ಲೋ ಗೆಡ್ಡೆಗಳು ಬೆಳೀತಾ ಇದೆ, ಸಿಂಪಲ್ ಆಗಿ ಸ್ಪ್ಲೀನ್ ಎನರ್ಜಿ ವ್ಯತ್ಯಾಸ ಆಗಿದೆ. ಬ್ಲೈಂಡ್ ಆಗಿ ಡಿಸೈಡ್ ಮಾಡಿ, ಸ್ಟಾಗ್ನೇಷನ್ ಇದೆ ಬಾಡಿನಲ್ಲಿ, ಸ್ಪ್ಲೀನ್ ಎನರ್ಜಿ ವ್ಯತ್ಯಾಸ ಇದೆ, ಡೌಟೇ ಇಲ್ಲ. ನಮಗೆ ಹಂಗಾರ್ಗ್ ಅನ್ನೋದು ನಾವು ಕೊಡ್ತಾ ಇರೋ ಫುಡ್ ಸೊ ಅದ್ರ ತುಂಬಾ ಇನ್ನಿರುತ್ತೆ. ಸ್ಟಮಕ್ ಎನರ್ಜಿ ಡೌನ್ವರ್ಡ್, ಸ್ಪ್ಲೀನ್ ಎನರ್ಜಿ ಥ್ರೂಔಟ್ ದ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸ್ಟಮಕ್ ಎನರ್ಜಿ ಕೆಳಗಡೆ ಪುಷ್ ಮಾಡುತ್ತೆ. ಇದ್ರ ಗುಣ ಏನು ಅಂದ್ರೆ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಹೀಟ್ ಅಂದ್ರೆ ಯಾಂಗ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮ ದೇಹಕ್ಕೆ ಬ್ಯೂಟಿಫುಲ್ ಯಾಂಗ್ ಪಾಯಿಂಟ್ ಅಂದ್ರೆ ಯಾವುದು ಅಂದ್ರೆ ಸ್ಟಮಕ್ ಪಾಯಿಂಟ್. ದೇಹದಲ್ಲಿ ಎಲ್ಲೇ ನಿಮ್ಗೆ ಎನರ್ಜಿ ಕಡಿಮೆ ಆಗಿದೆ, ಹೀಟ್ ಕಡಿಮೆ ಆಗಿದೆ, ಯಾಂಗ್ ಕಡಿಮೆ ಆಗಿದೆ ಅಂದ್ರೆ ಫಸ್ಟ್ ಯುಟೈಸ್ ದ ಸ್ಟಮಕ್ ಪಾಯಿಂಟ್. ಯಾಂಗ್ ಎನರ್ಜಿ ಕಡಿಮೆ ಆದಾಗ್ಲೇನೆ ನಿಮ್ಗೆ ಸ್ಟಾಗ್ನೇಷನ್ ನ ಕ್ರಿಯೇಟ್ ಆಗೋದು. ಯಾಂಗ್ ಎನರ್ಜಿ ಕಡಿಮೆ ಆದ್ರೆ ಯಾಂಗ್ ಯಾರನ್ನ ಕಂಟ್ರೋಲ್ ಮಾಡುತ್ತೆ? ಸ್ಟಮಕ್ ಯಾಂಗ್ ಕಂಟ್ರೋಲ್ ಮಾಡೋದು ವಿಂಡ್ ಅನ್ನ. ವಿಂಡ್ ಏನ್ ಮಾಡುತ್ತೆ? ಸರ್ಕ್ಯುಲೇಷನ್ ಮಾಡಬೇಕು, ಕರೆಕ್ಟಾ ಮೂಮೆಂಟಮ್ ಕೊಡ್ಬೇಕು. ಮೂಮೆಂಟಮ್ ಕೊಡ್ಬೇಕಂದ್ರೆ ಯಾಂಗ್ ಎನರ್ಜಿ ಯಾರು ಕೊಡ್ಬೇಕು? ಸ್ಟಮಕ್ ಇಂದಾನೆ ಹೋಗ್ಬೇಕು. ಸ್ಟಮಕ್ ಇಂದ ಯಾಂಗ್ ಎನರ್ಜಿ ಮೂಮೆಂಟಮ್ಗೆ ಹೋಗ್ಲಿಲ್ಲ ಅಂದ್ರೆ ಬಾಡಿಯಲ್ಲಿ ಮೂಮೆಂಟಮ್ ಕಡಿಮೆ ಆಗುತ್ತೆ. ಯಾವಾಗ ಮೂಮೆಂಟಮ್ ಕಡಿಮೆ ಆಯ್ತು ಆಟೋಮೆಟಿಕ್ ಆಗಿ ಸ್ಟಾಗ್ನೇಷನ್ ಸ್ಟಾರ್ಟ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಇಸ್ ಆಲ್ಸೋ ಸ್ಟಾಗ್ನೇಷನ್. ನಿಮ್ಮ ಬಾಡಿಯಲ್ಲಿ ಗೆಡ್ಡೆಗಳಾದ್ರೆ, ಟ್ಯೂಮರ್ ಆದ್ರೆ, ಲಿಂಫ್ ನೋಡ್ಸ್ ಜಾಸ್ತಿ ಆದ್ರೆ ಎಲ್ಲಾನು ಸ್ಟಾಗ್ನೇಷನ್ನೇ. ನಿಮ್ಮ ಮಿದುಳಲ್ಲಿ ಕೆಲವು ಸಾರಿ ಟ್ಯೂಮರ್ ಆಗುತ್ತೆ, ಗುಳ್ಳೆಗಳಾಗುತ್ತೆ, ಅದು ಸಹ ಸ್ಟಾಗ್ನೇಷನ್ನೇ. ಯಾರ ಕಾರಣ ಅದಕ್ಕೆ? ಫಸ್ಟ್ ಕಾರಣ ಬಂದು ಸ್ಟಮಕ್, ಎರಡನೇ ಕಾರಣ ಬಂದು ಸ್ಪ್ಲೀನ್. ಇದು ಎರಡೂ ಕಾರಣ. ಇದ್ರ ಎನರ್ಜಿ ಕಡಿಮೆ ಆಗಿದ್ರಿಂದ ಯಾವ್ದ್ರ ಮೇಲೆ ಎಫೆಕ್ಟ್ ಮಾಡ್ತು? ವಿಂಡ್ ಎನರ್ಜಿ ಮೇಲೆ. ವಿಂಡ್ ಏನ್ ಮಾಡ್ಬೇಕಾಗಿತ್ತು? ನಮ್ಮ ದೇಹದಲ್ಲಿ ಮೂಮೆಂಟಮ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಮೂಮೆಂಟಮ್ ಯಾವಾಗ ಕ್ರಿಯೇಟ್ ಆಗ್ಲಿಲ್ಲ? ಸರ್ಕ್ಯುಲೇಷನ್ ಕಡಿಮೆ ಆಯ್ತು.
ಸರ್ಕ್ಯುಲೇಷನ್ ಯಾವಾಗ ಎಂಡ್ ವರ್ಗೂ ಹೋಗ್ಲಿಲ್ಲ, ಸ್ಟಾಗ್ನೇಷನ್ ಸ್ಟಾರ್ಟ್ ಆಯ್ತು. ಒನ್ ಆಫ್ ದ ಬ್ಯೂಟಿಫುಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಯಂಗ್ ಅಂಡ್ ಎನರ್ಜೆಟಿಕ್ ಆರ್ಗನ್ ಈಸ್ ಸ್ಟಮಕ್ ಅಂಡ್ ಸ್ಪ್ಲೀನ್. ಎಲಿಮೆಂಟ್ ಈಸ್ ಅರ್ತ್ ಎಲಿಮೆಂಟ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ನೀವು ಏನನ್ನೇ ಟ್ರೀಟ್ ಮಾಡಿದ್ರು ಒಂದು ಸ್ಟಮಕ್ ಪಾಯಿಂಟ್ ಇರಬೇಕು ಅನ್ನೋದನ್ನ ನೀವು ನಿಮ್ಮ ಮೈಂಡಲ್ಲಿ ಹಾಕೊಳ್ಳಿ. ನೀವು ಯಾವುದೇ ಮೆರಿಡಿಯನ್ನ ರೈಸ್ ಮಾಡಿ, ಟೋನಿಫೈ ಮಾಡಿ, ಸೆಡೇಟ್ ಮಾಡಿ, ಏನೋ ಮಾಡಿ ಈಕ್ವಲ್ ಆಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ಟಮಕ್ ಪಾಯಿಂಟ್ ಇದ್ರೆ ಎಷ್ಟು ಫಾಸ್ಟ್ ಆಗಿ ರೈಸ್ ಆಗುತ್ತೆ ಅಂದ್ರೆ, ಬಿಕಾಸ್ ಆಫ್ ದ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಟ್ರಾನ್ಸ್ಪೋರ್ಟೇಶನ್. ನೀವು ಕೊಡ್ತಕ್ಕಂಥ ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು ಅಂದ್ರೂ ಈ ಎಲಿಮೆಂಟ್ ಇರಬೇಕು, ಅರ್ಥ ಎಲಿಮೆಂಟು. ಟ್ರಾನ್ಸ್ಫರ್ ಆದ್ಮೇಲೆ ಅಲ್ಲೇ ಇದ್ರೆ ಸಾಕಾಗಲ್ಲ, ಅದು ಟ್ರಾನ್ಸ್ಪೋರ್ಟ್ ಆಗಬೇಕು ಬಾಡಿಗೆ. ಸೊ ಅವಾಗ್ಲೂ ಈ ಅರ್ಥ ಎಲಿಮೆಂಟೇ ಇರಬೇಕು. ಸ್ಟಮಕ್ ಅಲ್ಲಿ ಸ್ಟಾಗ್ನೇಷನ್ ಆಯ್ತು, ಎನರ್ಜಿ ಕೆಳಗಡೆ ಹೋಗ್ಲಿಲ್ಲ, ಎನರ್ಜಿ ಮೇಲೆ ಬಂತು. ಏನಾಗುತ್ತೆ ಅವಾಗ? ಎನರ್ಜಿ ಮೇಲೆ ಬಂದಾಗ ಮಿಟ್ ಆಗುತ್ತೆ, ಎನರ್ಜಿ ಉಲ್ಟಾ ಆಗುತ್ತೆ. ಎನರ್ಜಿ ಉಲ್ಟಾ ಆಗೋದು ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಳಗಡೆ ಇರೋ ಸ್ಟಮಕ್ ಅಲ್ಲಿ ಆಸಿಡ್ ಒಂದು ಸಾರಿ ನಮ್ಮ ಈಸೋಫೆಗಸ್ ಇಂದ ಸ್ವಲ್ಪ ಮೇಲೆ ಬಂದ್ರೆ ಸಾಕು, ನಮಗೆ ಸುಮಾರು 1 ಗಂಟೆಯಿಂದ ಅರ್ಧ ದಿನ, 1 ದಿನದ ತನಕ ಆ ಫೀಲಿಂಗು, ಆ ಸೆನ್ಸೇಷನ್ ಇರುತ್ತೆ. ಬಿಕಾಸ್ ಆಫ್ ದ ಅಷ್ಟು ಸ್ಟ್ರಾಂಗ್ ಆಸಿಡ್ ನಮ್ಮ ಸ್ಟಮಕ್ ಅಲ್ಲಿ ಇರುತ್ತೆ. ಅದು ಆ ಆಸಿಡ್ ಹೆಸರು ಹೈಡ್ರೋಕ್ಲೋರಿಕ್ ಆಸಿಡ್. ಅದು ಸರ್ ಆಸಿಡ್ ಹಾಕಿದ್ರೆ ಸುಟ್ಟೋಗುತ್ತೆ, 100% ಸುಟ್ಟೋಗುತ್ತೆ. ನಿಮ್ಮ ಫುಡ್ ಅಲ್ಲಿ ಡೈಜೆಸ್ಟ್ ಆಗಬೇಕು ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡೇ ಬೇಕು. ಹೈಡ್ರೋಕ್ಲೋರಿಕ್ ಆಸಿಡ್ ಯಾರು ಸೀಕ್ರೆಟ್ ಮಾಡ್ತಾರೆ ಅಂದ್ರೆ, ಒನ್ಸ್ ಅಗೇನ್ ನಮ್ಮ ಲಿವರ್ ಅಂಡ್ ಗಾಲ್ ಬ್ಲಾಡರ್ ಕಾಂಬಿನೇಷನ್ ಅಲ್ಲೇ ಸೀಕ್ರೆಟ್ ಆಗಬೇಕು. ಅದಕ್ಕೆ ಯಾರು ಕಮೆಂಡ್ ಮಾಡ್ತಾರೆ? ಒನ್ಸ್ ಅಗೇನ್ ಸ್ಪ್ಲೀನೇ ಕಮೆಂಡ್ ಮಾಡಬೇಕು ಎಷ್ಟು ಸೀಕ್ರೆಟ್ ಆಗಬೇಕು ಅನ್ನೋದನ್ನ. ಸೊ ಬೇಸ್ಡ್ ಆನ್ ದಟ್ ಯಾವಾಗ ಆರ್ಗನ್ ಈ ಕೋರಿಲೇಷನ್ ಇರೋದಿಲ್ವೋ ಅವಾಗ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಎನರ್ಜಿ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಸೊ ಆಗ ನಾವೇನ್ ಮಾಡಬೇಕು? ಎನರ್ಜಿನ ಬ್ಯಾಲೆನ್ಸಿಂಗ್ ಮಾಡಬೇಕು. ಸ್ಟಮಕ್ ಎನರ್ಜಿ ಕಡಿಮೆ ಆದ್ರೆ ರಿವರ್ಸ್ ಆಗುತ್ತೆ, ಅಂದ್ರೆ ಮೇಲ್ಮುಖವಾಗಿ ಚಲಿಸುತ್ತೆ. ಅಕಸ್ಮಾತ್ ಸ್ಟಮಕ್ ಎನರ್ಜಿ ಜಾಸ್ತಿ ಆದ್ರೆ ನೀವು ತಿಂದಿರೋ ಆಹಾರ ಹೊಟ್ಟೆಯಿಂದ ಬೇಗ ಮೂವ್ಮೆಂಟ್ ಆಗಿ ಮುಂದಿನ ಹಂತಕ್ಕೆ ಹೋಗುತ್ತೆ, ಹೊಟ್ಟೆಯಿಂದ ಚಿಕ್ಕ ಬೆರಳಿಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ? ಹೊಟ್ಟೆ ಖಾಲಿ ಆಗುತ್ತೆ, ಮತ್ತೆ ಹಸಿವು ಜಾಸ್ತಿ ಅನ್ಸುತ್ತೆ, ಮತ್ತೆ ತಿನ್ಬೇಕು ಅನ್ಸುತ್ತೆ. ಪ್ರತಿಯೊಂದು ಸಿಂಪ್ಟಮ್ಸು ಸಹ ನಿಮ್ಮ ಪೇಷಂಟನ್ನ ಡಯಾಗ್ನೈಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ನಿಮ್ಮ ಪೇಷಂಟನ್ನ ನೀವು ಪ್ರತಿ ಡಿಸೀಸನ್ನು ಡಯಾಗ್ನೈಸ್ ಮಾಡಬೇಕಾದ್ರೂ ಸಹ ಅವರ ಗಟ್ ಹೆಲ್ತ್ ಅಂತ ಹೇಳ್ತೀವಿ, ಅಂದ್ರೆ ಬಾಯಿಯಿಂದ ಗುದದ್ವಾರದ ತನಕ ಅವರ ಆರೋಗ್ಯ ಹೇಗಿದೆ ಅನ್ನೋದನ್ನ ನೀವು ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಆಗ ಸಂಪೂರ್ಣವಾಗಿ ಅವರ ಆರೋಗ್ಯ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. 6 ಕೀಯಲ್ಲಿ ಈಚ್ ಮೆರಿಡಿಯನ್ 6 ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಎಲ್ಲಾ ತರದ ಕಾಯಿಲೆಗಳು ಸಹ ನೀವು ಆ 6 ಪಾಯಿಂಟ್ ಪ್ಲಸ್ 12 ಮೆರಿಡಿಯನ್ಸ್ ಅಡಿಷನಲ್ 2 ಮೆರಿಡಿಯನ್ಸ್, ಟೋಟಲ್ 14 ಮೆರಿಡಿಯನ್ಸ್ ಅಲ್ಲಿ ನಾವು ಟ್ರೀಟ್ ಮಾಡ್ತೀವಿ. 100% ರಿಸಲ್ಟ್ ಬರುತ್ತಾ? ಖಂಡಿತವಾಗಿ ಬರುತ್ತೆ, ಡೌಟೇ ಇರೋದಿಲ್ಲ. ಅದಕ್ಕೆ 100%ಗಿಂತ ಜಾಸ್ತಿನೇ ರಿಸಲ್ಟ್ ಬರುತ್ತೆ. ಬಟ್ ನಾವು ಹೇಳ್ಬಾರ್ದು ಅದು 100%ಗಿಂತ ಜಾಸ್ತಿ ಬರುತ್ತೆ ಅಂತ. ಹಾಗೂ ನಾವು ಟ್ರೀಟ್ ಮಾಡಬೇಕಾದ್ರೆ ಯಾವುದೇ ಕೇಸನ್ನು ಸಹ ಚಾಲೆಂಜಿಂಗ್ ಆಗಿ ತಗೋಬಾರ್ದು. ನಾನು ಚಾಲೆಂಜ್ ಮಾಡ್ತೀನಿ, ನಾನು ಚಾಲೆಂಜ್ ಕೊಡ್ತೀನಿ, ಇದನ್ನ ನಾನು ಕ್ಯೂರ್ ಮಾಡ್ತೀನಿ ಅಂತ ಯಾರಿಗೂ ಆಶ್ವಾಸನೆ ಕೊಡಬಾರ್ದು. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ನಾನು ಈ ಆರ್ಗನ್ ಟಚ್ ಮಾಡಿ ಈ ಕಾಯಿಲೆನ ವಾಸಿ ಮಾಡ್ತೀನಿ. ಅಷ್ಟಿದ್ರೆ ಸಾಕು, 100% ಆ ಕಾಯಿಲೆ ವಾಸಿ ಆಗುತ್ತೆ. ನೀವು ಸ್ಪ್ಲೀನ್ ಅಂದ್ರೇನೆ ಮಾಸ್ಟರ್ ಆಫ್ ಹೆಲ್ತ್ ಅಂತ ಹೇಳ್ತೀವಿ. ಸ್ಪ್ಲೀನ್ ಚೆನ್ನಾಗಿದ್ರೆ ಸಂಪೂರ್ಣವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಸ್ಪ್ಲೀನ್ ಚೆನ್ನಾಗಿದ್ರೆ ಮಾತ್ರನೇ ನಿಮ್ಮ ಸ್ಟಮಕ್ ಚೆನ್ನಾಗಿರುತ್ತೆ. ನಿಮ್ಮ ಸ್ಟಮಕ್ ಚೆನ್ನಾಗಿದ್ರೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿಟ್ಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ನಿಮ್ಮ ಸ್ಪ್ಲೀನ್ ಮತ್ತು ಸ್ಟಮಕ್ನ ನೀವು ಆರೋಗ್ಯವಾಗಿ ಕಾಪಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟು. ನಿಮ್ಮ ಪೇಷಂಟ್ಗೂ ಸಹ ಇದೇ ಗಟ್ ಹೆಲ್ತ್ನ ಚೆನ್ನಾಗಿ ಕಾಪಾಡುವಂಥದ್ದು ಇಂಪಾರ್ಟೆಂಟ್. ಎಲಿಮೆಂಟ್ ಆಯಿತು. ಅರ್ತ್ ಎಲಿಮೆಂಟ್ ಅಲ್ಲಿ ಇರ್ತಕ್ಕಂತಹ ಆರ್ಗನ್ ಬಗ್ಗೆ ನಾವು ಫಂಕ್ಷನ್ನು ಮತ್ತೆ ಅದರ ಕ್ಯಾರೆಕ್ಟರ್ನ ತಿಳ್ಕೊಂಡಿದ್ದೀವಿ. ಇದಿಷ್ಟು ಅರ್ತ್ ಎಲಿಮೆಂಟ್, ಪೃಥ್ವಿ ತತ್ವ, ಪೃಥ್ವಿ ಇರತಕ್ಕಂತಹ 2 ಆರ್ಗನ್ಗಳ
ಕಾರ್ಯಕ್ಷಮತೆ. ಇವತ್ತು ಸಂಪೂರ್ಣವಾಗಿ ಅರ್ತ್ ಎಲಿಮೆಂಟ್ ನ ಡಿಸ್ಕಸ್ ಮಾಡಿದೀವಿ. ಮುಂದಿನ ಎಲಿಮೆಂಟು ಡ್ರೈನೆಸ್, ಅದನ್ನ ನಾವು ಮೆಟಲ್ ಅಂತಾನು ಹೇಳ್ತೀವಿ. ಡ್ರೈನೆಸ್ ಎಲಿಮೆಂಟ್ ಬಗ್ಗೆ ಮುಂದಿನ ವಾರ ಡಿಸ್ಕಸ್ ಮಾಡೋಣ.